ಕೋಲಾರದ ಹಿರಿಯ ಕಾಂಗ್ರೆಸ್ ಮುಖಂಡ ರಮೇಶ್ ಕುಮಾರ್ ಅವರ ಜಮೀನು ವಿವಾದಕ್ಕೆ ಇನ್ನೂ ಮುಕ್ತಿ ಸಿಗುವಂತೆ ಕಾಣುತ್ತಿಲ್ಲ. ಶ್ರೀನಿವಾಸಪುರ ತಾಲೂಕಿನ ಹೊಸಹುಡ್ಯ ಗ್ರಾಮದಲ್ಲಿ ರಮೇಶ್ ಕುಮಾರ್ ಖರೀದಿಸಿರುವ ಕೃಷಿ ಭೂಮಿಯು ಅರಣ್ಯ ಇಲಾಖೆಗೆ ಸೇರಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದ ಪ್ರಕರಣವು ಈಗಾಗಲೇ ಹೈಕೋರ್ಟ್ನಲ್ಲಿ ಇದೆ. 2 ದಶಕಗಳಿಂದಲೂ ಹೈಕೋರ್ಟ್ನಲ್ಲಿ ಇರುವ ಈ ವಿವಾದ ಸಂಬಂಧವಾಗಿ ಜಂಟಿ ಅಳತೆಯನ್ನ ನಡೆಸುವಂತೆ ಕಂದಾಯ, ಸರ್ವೆ ಮತ್ತು ಅರಣ್ಯ ಇಲಾಖೆಗೆ ನಿರ್ದೇಶನ ಕೊಡಲಾಗಿತ್ತು. ಇದೇ ಜನವರಿ 15 ಮತ್ತು 16ರಂದು ನಡೆಸಿದ ಜಂಟಿ ಮಹಜರಿನಲ್ಲಿ ವರದಿಯು ಇದೀಗ ರಾಜ್ಯ ಸರ್ಕಾರದ ಮೂಲಕ ಹೈಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಜಿಲ್ಲಾಧಿಕಾರಿ, ಸರ್ವೆ ಇಲಾಖೆ ಮತ್ತು ಅರಣ್ಯ ಇಲಾಖೆಯು ಸಲ್ಲಿಸಿರುವ ಜಂಟಿ ವರದಿಯಲ್ಲಿ ಒಮ್ಮತವಿದೆ. ಆದರೆ ತಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಸಲ್ಲಿಸಿರುವ ವರದಿಯಲ್ಲಿ ಪರಸ್ಪರ ದೋಷಾರೋಪಗಳು ಎದ್ದು ಕಾಣುತ್ತಿವೆ. ಕೋಲಾರ ಜಿಲ್ಲಾಧಿಕಾರಿ ಮತ್ತು ಸರ್ವೆ ಇಲಾಖೆಯ ಉಪನಿರ್ದೇಶಕರಿಂದ ಏಕಪಕ್ಷೀಯ ವರದಿ ತಯಾರಾಗಿದೆ. ಡಿಸಿ ಮತ್ತು ಡಿಡಿಎಲ್ಆರ್ ಅವರು ಹೈಕೋರ್ಟ್ ಆದೇಶದಂತೆ ವರದಿ ಕೊಟ್ಟಿಲ್ಲ. ಪ್ರತಿವಾದಿ ರಮೇಶ್ ಕುಮಾರ್ ಅವರು ಅರಣ್ಯ ಭೂಮಿ ಸ್ವಾಧೀನ ಮಾಡಿಕೊಂಡಿರುವುದು ಖಚಿತವಾಗಿದೆ. ಒತ್ತುವರಿ ತೆರವಿಗೆ ಕ್ರಮ ಜರುಗಿಸಬೇಕು. ಪರಿಸರ ನಾಶ ಮಾಡಿರುವ ರಮೇಶ್ ಕುಮಾರ್ರಿಂದ ನಷ್ಟ ವಸೂಲು ಮಾಡಬೇಕು. ಅರಣ್ಯ ಭೂಮಿ ಮಂಜೂರಾತಿ ರದ್ದುಪಡಿಸಿ ಕಂದಾಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮತ್ತು ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸಬೇಕು ಅಂತ ಕೋಲಾರ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸರೀನಾ ಸಿಕ್ಕಲಿಗರ್ ಅವರು ಹಿರಿಯಾಧಿಕಾರಿಯಾದ ಬೆಂಗಳೂರು ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗೆ ಪತ್ರ ಬರೆದಿದ್ದಾರೆ. ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ಅವರು ಅರಣ್ಯ ಇಲಾಖೆಯ ದಾಖಲೆಗಳ ಬಗ್ಗೆ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಹೊಸಹುಡ್ಯ ಅರಣ್ಯ ಪ್ರದೇಶದ ಅಧಿಸೂಚನೆಯೇ ದೋಷಪೂರಿತವಾಗಿದೆ. ತಮ್ಮದೆಂದು ಅರಣ್ಯ ಇಲಾಖೆಯವರು ವಾದಿಸುತ್ತಿರುವ ಸರ್ವೆ ನಂಬರ್ 2 ಜಮೀನು ಸರ್ಕಾರಿ ಖರಾಬು ಜಮೀನಾಗಿದೆ ಮತ್ತು ಹಲವಾರು ರೈತರಿಗೆ ಇಲ್ಲಿ ನಿಯಮಾನುಸಾರ ಜಮೀನು ಮಂಜೂರಾಗಿದೆ. ಫಾರೆಸ್ಟ್ ಸೆಟಲ್ಮೆಂಟ್ ಆದ ನಂತರ ದಾಖಲೆಗಳ ಇಂಡೀಕರಣ ಮಾಡಿಕೊಂಡಿಲ್ಲ. ಅರಣ್ಯ ನಕ್ಷೆ ಹೊರತುಪಡಿಸಿ ಬೇರ್ಯಾವ ದಾಖಲೆಗಳನ್ನು ಅರಣ್ಯ ಇಲಾಖೆಯವರು ಹಾಜರುಪಡಿಸಿಲ್ಲ ಎಂದು ಕೋಲಾರದ ಡಿಸಿ ಎಂಆರ್ ರವಿ ಅವರು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಬರೆದಿರುವ ಪತ್ರದಲ್ಲಿ ಹೇಳಿದ್ದಾರೆ. ಪ್ರಸ್ತುತ ಸರ್ಕಾರಕ್ಕೆ ರವಾನಿಸಿರುವ ಜಂಟಿ ವರದಿಯ ಬಗ್ಗೆ ಡಿಸಿ ಎಂಆರ್ ರವಿ ಪ್ರತಿಕ್ರಿಯಿಸಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಹೊಸಹುಡ್ಯ ಗ್ರಾಮದ ಸರ್ವೆ ನಂಬರ್ 1 ಮತ್ತು 2ರ ಜಂಟಿ ಸರ್ವೆ ಕಾರ್ಯವನ್ನು ನಾವು ಈಗಾಗಲೇ ಮುಗಿಸಿ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನದ ಪ್ರಕಾರ ವರದಿಯನ್ನು ನಾನೀಗಾಗಲೇ ನಮ್ಮ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದೀನಿ. ನಿನ್ನೆ 30ನೇ ತಾರೀಕು ನಾವು ಕೋರ್ಟ್ಗೆ ಆ ವರದಿಯನ್ನು ಸಲ್ಲಿಸಬೇಕಾಗಿದೆ. ನನಗೆ ನಿನ್ನೆ ಬಂದ ಮಾಹಿತಿ ಪ್ರಕಾರ ನಾವೇನು ಜಂಟಿ ಸರ್ವೆ ಮಾಡಿ ನಕ್ಷೆ ತಯಾರು ಮಾಡಿ ಮತ್ತು 3 ಅಧಿಕಾರಿಗಳು ಸಹಿ ಮಾಡಿರತಕ್ಕಂಥ ನಕ್ಷೆ ಹಾಗೂ ವರದಿಯನ್ನು ನನಗೆ ಬಂದ ಮಾಹಿತಿ ಪ್ರಕಾರ ಕೋರ್ಟಿಗೆ ನಿನ್ನೆ ಸಬ್ಮಿಟ್ ಆಗಿದೆ ಅಂತ ಗೊತ್ತಾಗಿದೆ. ನಂತರ ಕೋರ್ಟು ಈ ಒಂದು ಪ್ರಕರಣ ಯಾವಾಗ ವಿಚಾರಣೆಗೆ ಬರುತ್ತೆ, ವಿಚಾರಣೆ ಬಂದಾಗ ಏನು ನಿರ್ದೇಶನ ಕೊಡುತ್ತೆ ಆ ಪ್ರಕಾರ ನಾವು ಮುಂದೆ ಕ್ರಮವನ್ನು ಕೈಗೊಳ್ತೀವಿ. ಒಟ್ನಲ್ಲಿ ಹೈಕೋರ್ಟ್ ನಿರ್ದೇಶನದಂತೆ ಕೋಲಾರ ಜಿಲ್ಲಾಡಳಿತವು ಜಂಟಿ ಅಳತೆಯ ವರದಿಯನ್ನ ಸರ್ಕಾರಕ್ಕೇನೋ ಸಲ್ಲಿಕೆ ಮಾಡಿ ಕೈ ತೊಳೆದುಕೊಂಡಿದೆ. ಆದರೆ ಕಂದಾಯ ಮತ್ತು ಅರಣ್ಯ ಇಲಾಖೆಗಳ ಕೋಲಾರ ಜಿಲ್ಲೆಯ ಅಧಿಕಾರಿಗಳು ಕೊಟ್ಟಿರುವ ವರದಿಯನ್ನ ಆಧರಿಸಿ ಸರ್ಕಾರವು ಹೈಕೋರ್ಟ್ಗೆ ಯಾವ ರೀತಿಯಾದ ವರದಿಯನ್ನ ಸಲ್ಲಿಸಲಿದೆ ಎಂಬುದನ್ನು ಇನ್ನಷ್ಟೇ ಬಹಿರಂಗವಾಗಬೇಕಾಗಿದೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಕೋಲಾರ.